ಇಲ್ಲಿ ಬಂದು ಸ್ಥಳೀಯರಾಗ್ಲಿ ಯಾರೇ ಆಗ್ಲಿ ಬಂದು ಈ ತರ ಮಾಡಿದ್ರೆ ನಮ್ಮ ಹಿಂದೂ ಸನಾತನ ಧರ್ಮದ ದೇವಸ್ಥಾನಗಳು ಇವ್ರೇ ಹಿಂಗ್ ಹಾಳ್ ಮಾಡಿದ್ರೆ ಹೆಂಗ? ಒಂದ್ ಸ್ವಲ್ಪ ನಾಚಿಕೆ ಮಾನ ಮರ್ಯಾದಿ ಮಾಡೋದಿದ್ರ ನಿಮ್ ಮನಿ ಒಳಗ್ ಹೋಗ್ ಮಾಡ್ರಿ. ಅದನ್ ಬಿಟ್ಕೆಸಂದ್ರ ನಮ್ ಹಿಂದೂ ಧರ್ಮದ ಟೆಂಪಲ್ ಗಳು ಹಾಳ್ ಮಾಡಕ್ ಹೋಗ್ಬೇಡ್ರಿ ನೀವು. ಜೈ ಶ್ರೀರಾಮ್. ನಾನ್ ನಿಮ್ ಬಿಂದು. ಎಲ್ರು ಹೆಂಗದ್ರಿ? ಚಲೋದ್ರಿ. ಇವತ್ ನಾನು ಹೋರ್ತಿ ಗ್ರಾಮದಲ್ಲಿರುವ ರೇವಣಸಿದ್ದೇಶ್ವರ ಟೆಂಪಲ್ ಮುಂದ್ಗಡೆ ಇರುವ ಕಲ್ಯಾಣ ಚಾಲುಕ್ಯರ ಕಾಲದ ಹಳೆಯ ಶಿವನ ದೇವಸ್ಥಾನ ತೋರ್ಸಾಕ್ ಬಂದಿನ್ರಿ. ಬರ್ರಿ ಎಲ್ಲರಿಗೂ ಪರಿಚಯ ಮಾಡ್ಕೊಡ್ತೀನಿ ಅಂತ. ನೋಡ್ರಿ, ಇವಾಗ ನಾನು ಹಳೆಯ ಶಿವನ ದೇವಸ್ಥಾನಕ್ಕೆ ಹೊಂಟೀನ್ರಿ. ಇದು ರೇವಣಸಿದ್ದೇಶ್ವರ ಮುಂಭಾಗದಲ್ಲಿ ಇದೆ. ಅದ್ರದ್ದು ನೋಡ್ರಿ ಒಂದ್ ಸ್ವಲ್ಪ ಅದಕ್ ಹೋಗೋ ದಾರಿ ಇದು. ಏನೋ ಮೊದ್ಲ ಹಳ್ಳ ಇತ್ತಂತೆ ಫ್ರೆಂಡ್ಸ್. ಇವಾಗ ಮಳೆ ಅದು ಇಲ್ಲಾರ್ಕ ಹೋಗಿದೆ. ಅದು ರೇವಣಸಿದ್ದೇಶ್ವರ ಟೆಂಪಲ್ ಫ್ರೆಂಡ್ಸ್. ರೇವಣಸಿದ್ದೇಶ್ವರ ಟೆಂಪಲ್ ಇಂದ ಹಿಂಗೆ ಬರ್ಬೇಕು ನೋಡಿ. ರೈಟ್ ಸೈಡ್ ಬಂದ್ರೆ ಅದು ಟೆಂಪಲ್ ಕಾಣುತ್ತೆ, ಶಿವನ ದೇಗುಲ. ಬನ್ನಿ ಫ್ರೆಂಡ್ಸ್, ಫೈನಲ್ ಆಗಿ ಶಿವನ ದೇವಾಲಯ ಮುಂದ್ಗಡೆನೆ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ಎಷ್ಟು ತಂಪು ವಾತಾವರಣ ಇದೆ. ಹಳೆಯ ಕಾಲದ ಟೆಂಪಲ್ಗಳು ನೆಮ್ಮದಿ ಅಂತಾರಲ್ರಿ, ಅದು ಸುಮ್ ಹೇಳಿರಲ್ಲ ನೋಡ್ರಿ, ಇದಕ್ಕೆ ಹೇಳ್ತಾರ. ಅಲ್ಲಿ ಟೆಂಪಲ್ ಇದೆ. ಸರಿ ಸುಮಾರು 11ನೇ ಶತಮಾನದಲ್ಲಿ ನಿರ್ಮಾಣವಾದ ದೇಗುಲ. ಇದು ಶಾಸನದಲ್ಲಿನೂ ಉಲ್ಲೇಖ ಆಗಿದೆ, ಐತಿಹಾಸಿಕ ದೇವಾಲಯ ಅಂತೇಳಿ. ಇದು ಅತಿ ಎತ್ತರದ ಆಸ್ಥಾನದ ಮೇಲೆ ನಿರ್ಮಾಣವಾದ ದೇವಸ್ಥಾನ. ಬನ್ನಿ ತೋರಿಸ್ತೀನಿ ಅಂತ ಇವಾಗ. ನೋಡಿ ಫ್ರೆಂಡ್ಸ್, ಇದು ಹಳೆಯ ಕಾಲದ ಶಿವನ ದೇವಾಲಯ. ಇದು ಫುಲ್ ಹೆಂಗ್ ಕಾಣ್ತದಂದ್ರ ಆಯತಾಕಾರದಲ್ಲಿ ಕಾಣ್ತೈತಿ ಫ್ರೆಂಡ್ಸ್. ಈ ಗುಡಿಯ ಆಯತಾಕಾರದಲ್ಲಿ ಕಾಣಿಸುತ್ತೆ. ಚಾಲುಕ್ಯರ ಕಾಲದ ಹಳೆ ಗುಡಿ ಫ್ರೆಂಡ್ಸ್ ಇದು. ಈಗ ನಮ್ದು ಐಹೊಳೆ ಒಳಗ ದುರ್ಗಾದೇವಿ ಗುಡಿ ಇದೆಲ್ಲ ಸೇಮ್ ಅದೇ ತರ ಇದೆ ಫ್ರೆಂಡ್ಸ್. ಇದು ಒಂದ್ ಸೆಕೆಂಡ್ ನೋಡ್ರಿ, ಇಲ್ಲಿ ಶಿಲೆಗಳ ಹೆಂಗ್ ಕಟ್ಟಾರ ಅಂದ್ರೆ ಐತಿಹಾಸಿಕ ಸ್ಥಳದ ಒಂದು ಟೆಂಪಲ್ ಇದು. ಇದು ಐಹೊಳೆ ಹಳ್ಳಿ ಹೆಂಗಿದೆ ನಮ್ದು ದುರ್ಗಾದೇವಿ ಗುಡಿ, ಅದೇ ತರ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಈ ಕಡೆ ಹೋದ್ರೆ ಸೇಮ್ ಟು ಸೇಮ್ ಚಾಲುಕ್ಯರ ಕಾಲದ ಐಹೊಳೆ ಹಳ್ಳಿ ದುರ್ಗಾದೇವಿ ಮಂದಿರ ಹೆಂಗಿದೆ ಹಂಗೆ ಕಾಣುತ್ತೆ. ಐತಿಹಾಸಿಕ ಸ್ಥಳ ನೆಮ್ಮದಿ ಕೊಡ್ತದೆ ಅನ್ನಕ ಇದು ಒಂದ್ ಕಾರಣ ನೋಡ್ರಿ. ನಮ್ದು ಟೆಂಪಲ್ಗಳು ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಇದು ಅತಿ ಎತ್ತರದ ಅಧಿಷ್ಠಾನದಲ್ಲಿ ನಿರ್ಮಾಣವಾದ ದೇಗುಲ ಇದು. ಇಲ್ಲಿ 2 ಮುಖಮಂಟಪಗಳಿವೆ. ಇದು ಏಕೂಟ ದೇವಾಲಯ. ಈ ಶಿವನ ದೇಗುಲಕ್ಕೆ 2 ದ್ವಾರಗಳಿವೆ, ಒಂದು ಪೂರ್ವ ಒಂದು ಪಶ್ಚಿಮ, ಮತ್ತೆ 2 ಮುಖಮಂಟಪಗಳಿವೆ. ಇದು ನವರಂಗ, ಇದು ದ್ವಾರ ಬಾಗಿಲು, ಶಿವನ ದ್ವಾರ ಬಾಗಿಲು ಇದು. ನೋಡಿ, ಇದು ಇವಾಗ ನಾನು ಶಿವನ ಗರ್ಭಗುಡಿ ಮುಂದೆ ದೇವಾಲಯ ಒಳಗ್ ಬಂದ್ ನಿಂತೀನ್ರಿ. ಇದಕ್ಕ ಸಭಾಭವನ ಅಂಡ್ ನವರಂಗ ಎಂದು ಕರೀತಾರ್ರಿ. ಇದಕ್ಕ ಇಲ್ಲಿ ಭುವನೇಶ್ವರಿ ಭಾಗ ಇದು ಏನೈತಲ್ರಿ ಮ್ಯಾಲ, ಇದು ಭುವನೇಶ್ವರಿ ಭಾಗ. ಭುವನೇಶ್ವರಿ ಭಾಗದಲ್ಲಿ ಪದ್ಮ ಇದೆ ನೋಡಿ ಫ್ರೆಂಡ್ಸ್. ಹಳೆ ಕಾಲದಲ್ಲಿ ಶಿಲ್ಪಕಾರರು ಕೆತ್ತನೆ ಮಾಡಿರುವ ಪದ್ಮ. ನೋಡಿ, ಫೈನಲ್ ಆಗಿ ಶಿವನ ದೇಗುಲಯದಲ್ಲಿರುವ ಗರ್ಭಗುಡಿ ಮುಂದೆ ಬಂದಿನ್ರಿ. ಇದಕ್ಕೆ ಏನಂತಾರಂದ್ರೆ ಸಭಾಭವನ. ಇನ್ನೊಂದ್ ಹೆಸರು ಇದಕ್ಕ ನವರಂಗ ಎಂದು ಕರೀತಾರೆ ಫ್ರೆಂಡ್ಸ್. ಇಲ್ಲಿ ನವರಂಗಕ್ಕ 2 ಕಂಬಗಳಿವೆ. ಈ ಕಂಬಗಳ ಸಪೋರ್ಟದ ಮೇಲೆ ಇವು ನವರಂಗ ಸಭಾಭವನ ಇರುತ್ತೆ ಫ್ರೆಂಡ್ಸ್. ಇದು ಏನ್ ಕಲ್ಗಳಿವಲ್ಲ ಫ್ರೆಂಡ್ಸ್, ಇದನ್ನ ಬಸಾಡ್ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದಾರೆ. ಇದನ್ನ ಏನೈತಲ್ಲ ಬಸಾಡ್ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದಾರೆ. ಹೊರಗಡೆ ಕೆಂಪು ಮುಡಿಯಲ್ಲಿ ಕಾಣ್ತೈತೆ, ಅಂದ್ರೆ ಕೆಂಪು ಶೈಲಿಯಲ್ಲಿ ಸ್ವಲ್ಪ ಶೈನಿಂಗ್ ಕೊಡ್ತೈತಿ ಫ್ರೆಂಡ್ಸ್. ಇದು ಈಗ ಇಲ್ಲಿ ಗರ್ಭಗುಡಿ ತೋರಿಸ್ತೀನಿ ಅಂತ ಬನ್ನಿ. ಗರ್ಭಗುಡಿ ಮುಂದಿರುವ ವಿರಾಟ ಬಿಂಬದಲ್ಲಿ ಒಂದು ಗಣೇಶನ ಮೂರ್ತಿ ಇದೆ ಫ್ರೆಂಡ್ಸ್. ನೋಡಿ, ಇಲ್ಲಿ ತೋರಿಸಿದ್ದು ಗಣೇಶನ ಮೂರ್ತಿ ಇದೆ ಫ್ರೆಂಡ್ಸ್. ಇವರು ಶೈವ ದ್ವಾರಪಾಲಕರು. ಅಂದ್ರೆ ಶಿವನ ಗುಡಿ ಮುಂದ್ಗಡೆ, ಎಲ್ಲಾ ಶಿವನ ಗುಡಿ ಮುಂದ್ಗಡೆ ಇಬ್ರು ಶೈವ ದ್ವಾರಪಾಲಕರು ಇರ್ತಾರ. ದ್ವಾರಪಾಲಕರು ಇವರು ನಂದ ಮತ್ತು ಸುನಂದ. ನೋಡ್ರಿ ಎಷ್ಟ್ ಚಂದ ಕೆತ್ತನೆ ಮಾಡಿದ್ದಾರೆ ಶಿಲ್ಪಕಾರರು ದ್ವಾರ ಬಾಗಿಲಿಗೆ. ಅಲ್ಲಿ ನೋಡ್ರಿ, ಅಲ್ಲಿ ಗಣೇಶನ ಮೂರ್ತಿನೂ ಇದೆ. ಇದು ಗರ್ಭಗುಡಿ. ನೋಡ್ರಿ, ಗರ್ಭಗುಡಿಯಲ್ಲಿ ಶಿವಲಿಂಗು ಇಲ್ಲ. ಶಿವಲಿಂಗು ಇಲ್ಲಿ ನಿಧಿ ಸಿಕ್ಕದಂತೆ ದ್ವಾರ ಬಾಗಿಲ್ ಮುಂದ ಹಡ್ಡಿದ್ದಾರೆ. ಮತ್ ನೆಕ್ಸ್ಟ್ ಹಂಗೆ ಗರ್ಭಗುಡಿಯಲ್ಲಿನೂ ಸಿಗುತ್ತಂತೇಳಿ ಮೂರ್ತಿ ಹೋಗಿ ಹೊರಗಿಟ್ಟಿದ್ದಾರೆ. ಬಟ್ ಆ ಟೈಮ್ದಲ್ಲಿ ಏನೋ 7 ಅಡಿ ಸರ್ಪ ಬಂದಿದ್ದ ಕಾರಣಕ್ಕ ಅಲ್ಲಿ ಹಡ್ಡಿಲ್ಲ ಫ್ರೆಂಡ್ಸ್, ಹಂಗೆ ಬಿಟ್ಟಾರ. ಬಟ್ ಆ ಲಿಂಗು ಬಂದ್ಬಿಟ್ಟು ಇಲ್ಲಿ ಇಟ್ಟಾರೆ ನೋಡಿ. ಲಿಂಗು ತಗೊಂಡ್ ಬಂದು ಇಲ್ಲಿ ಇಟ್ಟಿದ್ದಾರೆ ನೋಡಿ. ಅದೇ ಲಿಂಗು ಗರ್ಭಗುಡಿಯಲ್ಲಿ ಇರೋದು. ಆ ಗರ್ಭಗುಡಿಯಲ್ಲಿರುವ ಶಿವಲಿಂಗು ತಂದು ಇಲ್ಲಿಟ್ಟಾರೆ. ಅಂದ್ರೆ ಹೋರ್ತಿ ಗ್ರಾಮದಲ್ಲಿರುವ ಜನರ ಮೂಢನಂಬಿಕೆ. ಇಲ್ಲಿ ಅಂದ್ರೆ ಐತಿಹಾಸಿಕ ಸ್ಥಳದಲ್ಲಿ ಏನಾರ ಪೂರ್ವಜರು ಚಿನ್ನದ ನಾಣ್ಯಗಳು ಏನಾದ್ರೂ ಮುಚ್ಚಿಟ್ಟಾರೇನಂತೇಳಿ ಹಡ್ಡಿ ತೆಗೆಯುವ ಸಲುವಾಗಿ ಇಲ್ಲಿಟ್ಟಾರಂತ್ರಿ ಫ್ರೆಂಡ್ಸ್. ನೋಡಿ, ಅಲ್ಲಿ ಗರ್ಭಗುಡಿಯಲ್ಲಿರುವ ಲಿಂಗು ತಂದು ಇಲ್ಲಿಟ್ಟಾರಿ. ಅಲ್ಲಿ ನಿಧಿ ಸಿಗುತ್ತಂತೇಳಿ ಅದನ್ನ ಹಡ್ಡಿ ಏನು ನಿಧಿ ಸಿಕ್ಕದಂತ್ರಿ. ಅದು ಏನು 7 ಅಡಿ ಸರ್ಪ ಬಂದಿರೋ ಕಾರಣಕ್ಕ ಇನ್ನ ಫುಲ್ ಹಡ್ಡಿಲ್ಲಂತ್ರಿ. ಅಲ್ಲಿ ನವರಂಗ ಭಾಗದಲ್ಲಿ ಅಷ್ಟ್ ಹಡ್ಡಾರಿ. ಗರ್ಭಗುಡಿಯಲ್ಲಿ ಹಡ್ಬೇಕಂತ ಇದನ್ನ ತಂದು ಇಟ್ಟಾರಿ. ಅಷ್ಟರಲ್ಲಿ ಏನೋ 7 ಅಡಿ ಸರ್ಪ ಬಂದಂತ್ರಿ. ಅದು ನನಗ್ ಗೊತ್ತಿಲ್ಲ, ಬಟ್ ಈ ಲಿಂಗು ಇಲ್ಲಿ ತಂದಿಟ್ಟಾರೆ. ಇವಾಗ ನೋಡ್ರಿ, ಇದು ನವರಂಗ ಎಷ್ಟು ಚೆನ್ನಾಗಿದೆ. ಈ ನವರಂಗದ ಸಪೋರ್ಟ್ ಆಗಿ 2 ಕಂಬಗಳು ಅದಾವ್ರಿ. ಎಲ್ಲಾ ನವರಂಗಕ್ಕೂ 2 ಕಂಬಗಳದಾವ. ಮತ್ತೆ ಇಲ್ಲಿ ಕೋಷ್ಟಕ ಇದೆ ತೋರ್ಸಲ್ಲಿ.
ಈ ಕಡೆ ಒಂದ್ ಕೋಷ್ಟಕ, ಈ ಕಡೆ ಒಂದ್ ಕೋಷ್ಟಕ, 2 ಕೋಷ್ಟಕ ಇದೆ. ಉತ್ತರ ಕರ್ನಾಟಕ ಭಾಷೆಯೊಳಗ ಇದಕ್ಕ ಮಾಡ್ ಅಂತಾರ. ಬಟ್ ಶಿಲ್ಪಕಲಾ ಭಾಷೆಯಲ್ಲಿ ಇದಕ್ಕ ಬಂದ್ಬಿಟ್ಟು ಕೋಷ್ಟಕ ಅಂತಾರ. ನೋಡಿ ಫ್ರೆಂಡ್ಸ್, ಇದು ಸಭಾಭವನ. ಇದು ಯಾಕೆ ಇಲ್ಲಿ ಖಾಲಿ ಕಾಣಕತ್ತದ ಫ್ರೆಂಡ್ಸ್, ಇಲ್ಲಿ ನಂದಿ ಇತ್ತು ಅಂದ್ರೆ ಬಸವಣ್ಣನ ಮೂರ್ತಿ. ಅದನ್ನ ಸ್ವಲ್ಪ ಜನ ಹೊರಗೆ ಒಗ್ದಾರ ಅಂತ ಹೇಳ್ತಾರ, ಸ್ವಲ್ಪ ಜನ ಕಾಣೆ ಆಗಿದೆ ಅಂತ ಹೇಳ್ತಾರ ಫ್ರೆಂಡ್ಸ್. ನೋಡಿ, ಇಷ್ಟೊತ್ತನ ಗರ್ಭಗುಡಿ ಬಗ್ಗೆ ಹೇಳಿದೀನಿ, ಅದ್ರ ಮುಂದ್ಗಡೆ ಸಭಾಭವನದಲ್ಲಿರುವ ನಂದಿ ಪ್ಲೇಸ್ ಬಗ್ಗೆ ಹೇಳಿದೀನಿ. ಇವಾಗ ಅದ್ರ ಮುಂದ್ಗಡೆ ಇರುವ ಶಿಲಾಬಾಲಕ್ಕೆ ಮೂರ್ತಿ ಇತ್ತಂತೆ, ಅದು ಏನೋ ನಿಧಿ ಹಡ್ಡೋರ್ ಬಂದವರು ಅಲ್ಲಿ ಹೊರಗಡೆ ಹೋಗಿ ಇಟ್ಟಿದ್ದಾರೆ. ಬಟ್ ಅಲ್ಲಿ ಹಡ್ಡಿರೋದ್ ಗುರುತಿನ ಹಂಗೆ ಇದೆ, ತೋರಿಸ್ತೀನಿ ಅಂತ ಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಧಿ ಇದೆ ಅಂತೇಳಿ ಹೆಂಗ್ ಹಡ್ಡಿದ್ದಾರೆ, ಇನ್ನ ಗುರುತು ಹಂಗೆ ಇದೆ. ಎಷ್ಟು ಆಳವಾಗಿ ಹಡ್ಡಿದ್ದಾರೆ ನೋಡಿ ಫ್ರೆಂಡ್ಸ್. ನಮ್ಮ ಹಳೆಯ ಕಾಲದ ಟೆಂಪಲ್ ಗಳನ್ನ ಹೆಂಗ್ ಹಾಳು ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಇದು ಐತಿಹಾಸಿಕ ಕಾಲದಲ್ಲಿ 11ನೇ ಶತಮಾನದಲ್ಲಿ ನಿರ್ಮಾಣವಾದ ದೇವಸ್ಥಾನ. ಇದು ಒಂದೊಂದು ಇದರ ಕೆತ್ತನೆಗಳನ್ನು ನೋಡಿ, ಎಷ್ಟು ಬಸಾಟ್ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದಾರೆ. ಇದನ್ನ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ದವ್ರು ಇದನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ ಫ್ರೆಂಡ್ಸ್. ಇದನ್ನ ನೋಡ್ರಿ, ಅತಿ ಎತ್ತರದಲ್ಲಿ ಅನುಷ್ಠಾನವಾದ ದೇವಸ್ಥಾನ ಇದು. ಹೊರ್ತಿ ಗ್ರಾಮದಲ್ಲಿ ಇದೆ ಫ್ರೆಂಡ್ಸ್. ಇದು ಇಲ್ಲಿ ಬಂದ್ಬಿಟ್ಟು ಇದನ್ನ ಮೊದ್ಲು ಯಾರು ಪೂಜೆ ಮಾಡಲ್ಲಂತೆ, ಹಂಗೆ ಹಾಳು ಬಿದ್ದದಂತ ಫ್ರೆಂಡ್ಸ್. ಇದಕ್ ದೇಗುಲ ಅಂತ ಕರೀತಾರಂತೆ. ಇದಕ್ ಪೂಜೆ ಮಾಡಲ್ಲ, ಏನು ಮಾಡಲ್ಲ ಫ್ರೆಂಡ್ಸ್. ನೋಡಿ, ಯಾರಾದ್ರೂ ಇಲ್ಲೇ ಹೊರ್ತಿ ಸುತ್ತಮುತ್ತ ಇದ್ರ, ಇಂತ ಟೆಂಪಲ್ಗಳು ಯಾರ ಕಣ್ಣಿಗಾದ್ರೂ ಬಿದ್ರ ಅದನ್ನ ಪ್ಲೀಸ್ ಅಲ್ಲಿ ಯಾರು ಡ್ರಿಂಕ್ಸ್ ಮಾಡ್ಬೇಡ್ರಿ, ಮತ್ತೆ ಏನೋ ಕಾರ್ಡ್ಸ್ ಅದು ಆಡ್ತಾರಂತೆ, ಒಟ್ಟೆ ಆಡಕ್ ಹೋಗ್ಬೇಡ್ರಿ. ನಮ್ಮ ಹಿಂದೂ ಸನಾತನ ಧರ್ಮದ ಟೆಂಪಲ್ಗಳು ನಾವೇ ಉಳಿಸ್ಲಿಲ್ಲ ಅಂದ್ರೆ ಯಾರು ಉಳಿಸಂಗಿಲ್ಲ. ನಾಳೆ ನಿಮ್ ಪೀಳಿಗೆಗಳಿಗೆ ಗೊತ್ತಾಗ್ಬೇಕಂದ್ರೆ ಪೂರ್ವಜರು ಬಿಟ್ಟು ಹೋಗಿದ್ದು ಏನ್ ಗೊತ್ತಾಗ್ತೈತಿ ಹಿಂಗ್ ಹಾಳು ಮಾಡಿದ್ರ. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಂತ. ಎಷ್ಟ್ ಚೆನ್ನಾಗ್ ಕೆತ್ತನೆ ಮಾಡಿದ್ದಾರೆ ಶಿಲ್ಪಕಾರರು. ಒಂದೊಂದೇ ನೋಡಿ ಎಷ್ಟ್ ಚಂದ ಮಾಡಿದಾರ. ಮತ್ತೆ ಇಲ್ಲಿ ಶಿವನಿಗೆ ಅವಾಗ ಏನ್ ಅಭಿಷೇಕ ಮಾಡ್ತಿದ್ರು, ಪೂಜೆ ಮಾಡ್ತಿದ್ರು, ಅದು ನೀರ ಈ ಕೊಳವೆ ಮುಖಾಂತರ ಬಂದು ಇಲ್ಲಿ ಸ್ಟಾಕ್ ಆಗ್ತಿದ್ವು ಫ್ರೆಂಡ್ಸ್. ನೋಡಿ, ಅವ್ರ ಮೈಂಡ್ ಸೆಟ್ ಅವಾಗೆ ಹೆಂಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗ್ ಮಾಡಿದಾರೆ. ಅಲ್ಲಿ ನೀರ ಅಲ್ಲಿ ಸ್ಟಾಕ್ ಆಗಿ ಇಲ್ಲಿ ಕೆಳಗಡೆ ಅಲ್ಲಿನೂ ನೋಡ್ರಿ, ಅಲ್ಲಿ ಒಂದ್ ಕೊಳವೆ ಮಾಡಿದಾರೆ ನೋಡಿ. ಇದು ಐಹೊಳೆ ಒಳಗಡೆ ದುರ್ಗಾದೇವಿ ಟೆಂಪಲ್ ಹೆಂಗಿದೆ, ಸೇಮ್ ಅದೇ ಟೈಪ್ ಅಲ್ಲಿ ಇದು ಗುಡಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್, ಚಾಲುಕ್ಯರ ಕಾಲದ್ದು. ನೋಡಿ, ಇವಾಗ ಒಳಗಡೆ ಅಲ್ಲಿ ಶಿವಲಿಂಗು ಹೆಂಗ್ ಇಟ್ಟಿದ್ದಾರೆ, ಇನ್ನೊಂದು ಅಲ್ಲಿ ಹಡ್ಡು ಬಿಟ್ಟಿದ್ದಾರೆ ಗುರುತು ಅನ್ನಲ್ಲ, ಅಲ್ಲಿದು ಮೂರ್ತಿ ಇದು ಇಲ್ಲಿ ತಂದು ಹೊರಗಡೆ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ನಾ ಹೇಳಿದ್ನಲ್ಲ, ಇಲ್ಲಿ ಬಂದು ಗ್ರಾಮಸ್ಥರು ಅಂದ್ರೆ ರೇವಣಸಿದ್ದೇಶ್ವರ ಟೆಂಪಲ್ ಅಲ್ಲಿ ಮದ್ವೆ ಇರುತ್ತೆ, ಅವರೆಲ್ಲ ಬಂದ್ ಕೇಸಂದ್ರೆ ಕಾರ್ಡ್ಸ್ ಆಡೋದು, ಡ್ರಿಂಕ್ಸ್ ಮಾಡೋದು. ಮೊನ್ನೆ ನಮ್ ಗಾನ ಯೋಗಿ ಸಂಘದವ್ರು ಬಂದ್ ಕೇಸಂದ್ರೆ ಕ್ಲೀನ್ ಮಾಡಿ ಹೋಗಿದ್ದಾರೆ ಫ್ರೆಂಡ್ಸ್. ಯಾರು ಬಂದ್ ಇಲ್ಲಿ ಹೊಲಸೋದು ಮಾಡಕ್ ಹೋಗ್ಬೇಡ್ರಿ. ಇನ್ನೊಂದು ಒಳಗಡೆ ಏನು ನಿಧಿ ಸಲುವಾಗಿ ಹಟ್ಟಿದಾರಲ್ಲ, ಅಲ್ಲಿ ಎಲ್ಲಾ ಕಲ್ಗಳು ನೋಡಿ ಫ್ರೆಂಡ್ಸ್. ಅದು ಏನೋ ಬಸವಣ್ಣನ ಮೂರ್ತಿ ಅಂತ ಸಭಾಭವನದಲ್ಲಿ ಇತ್ತಲ್ಲ, ಅದನ್ನೆಲ್ಲ ಅಂದ್ರೆ ಮುಕ್ಕಾಗಿದೆ ನೋಡಿ. ಚಾಣಕ್ಯರ ಕಾಲದಲ್ಲಿ ಶಿಲ್ಪಿಗಳು ಹೆಂಗ್ ಇದನ್ನ ಕೆತ್ತನೆ ಮಾಡಿದ್ದಾರೆ, ಒಂದೊಂದು ಬಸಾಟ್ ಕಲ್ಲಿನಿಂದ. ಮತ್ತೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ದವ್ರು ಇದನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್, ಎಷ್ಟ್ ಚೆನ್ನಾಗಿದೆ. ಸೇಮ್ ನಮ್ ಚಾಲುಕ್ಯರ ಕಾಲದ ಐಹೊಳೆ ಪಟ್ಟದ ಕಲ್ಲು ಹೆಂಗಿದಾವೆ ಹಂಗೆ ಇದೊಂದು ನೋಡಿ ಫ್ರೆಂಡ್ಸ್. ಇದು ಒಂದೊಂದು ಕೆತ್ತನೆಗಳು ಎಷ್ಟ್ ಚೆನ್ನಾಗಿದಾವೆ. ಇಲ್ಲಿ ಶಿಲಾಬಾಲಕ್ಕೆ ಇದು ಕೆತ್ತನೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಒಂದು ಗೋಪುರ ಕಂಡಂಗ್ ಮಾಡಿ ಇಲ್ಲೊಂದು ಕಳಸಿ ಟೈಪ್ ಎಷ್ಟ್ ಚಂದರ ಮಾಡಿದ್ದಾರೆ ನೋಡ್ರಿ ಅವಾಗಿನ ಶಿಲ್ಪಿಗಳು. ನಮ್ ಬಿಜಾಪುರ ಜಿಲ್ಲೆಯಲ್ಲಿ ಸುವ್ಯವಸ್ಥೆಗಳಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ಈ ಹೊರ್ತಿ ಗ್ರಾಮದಲ್ಲಿರುವ ಶಿವನ ದೇವಾಲಯ ಕೂಡ ಒಂದು. ಈ ದೇವಸ್ಥಾನವು ಸರಿಸುಮಾರು 4-5 ಅಡಿ ಎತ್ತರ ಇದೆ. ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ, ಕನ್ನಡ ನುಡಿ. ನೋಡಿ, ಇದು ಶಿವಾಲಯ ದೇವಸ್ಥಾನ ಏನಿದೆಯಲ್ಲ, ಅದ್ರ ಸುತ್ತಮುತ್ತ ಈ ಬೇವಿನ ಗಿಡಗಳು ಎಷ್ಟ್ ಚೆನ್ನಾಗಿದ್ದಾವೆ ಅಂದ್ರೆ ಹೇಳ್ತಾರಲ್ಲ, ಹಿಂದಕ್ಕೆಲ್ಲ ನಮ್ಮ ಪೂರ್ವಜರು ಹಳೆ ಟೆಂಪಲ್ ಗಳಿಗೆ ಹೋದ್ರೆ ಒಂದು ನೆಮ್ಮದಿ ಸಿಗ್ತೈತಂತ. ಅದಕ್ಕ ಬೆಸ್ಟ್ ಉದಾಹರಣೆ ಅಂದ್ರೇನೆ ಈ ಟೆಂಪಲ್. ಎಷ್ಟು ಸೈಲೆಂಟ್ ವಾತಾವರಣ ಇದೆ ಗೊತ್ತಾ. ಬಟ್ ಇಲ್ಲಿ ಗ್ರಾಮಸ್ಥರು ಬಂದು ಇದು ಎತ್ಗಳು, ಅಲ್ಲಿ ಶಿವಾಲಯ ಮಂದಿರದು ಬೇವಿನ ಗಿಡಗಳು ಎಷ್ಟ್ ಇದಾವಂತ ಒಂದ್ಸಲ ಒಂದ್ ರೌಂಡ್ ತೋರಿಸ್ತೇವೆ ನಾವು. ದೇವಸ್ಥಾನಕ್ಕೆ ಹೋಗೋಕಿನ ಮೊದ್ಲೇ ಎಂಟ್ರೆನ್ಸ್ ಗೆ ನೋಡ್ರಿ ಎಷ್ಟು ಡ್ರಿಂಕ್ಸ್ ಮಾಡಿದ್ದಾರೆ, ಎಷ್ಟು ಗಲೀಜ್ ಮಾಡಿದ್ದಾರೆ. ಇಲ್ಲಿ ಎಂಟ್ರೆನ್ಸ್ ಗೆ ಹೋದ್ರೆ ಅಲ್ಲಿ ಶಿವ ದೇವಾಲಯ ಕಾಣುತ್ತೆ. ಇಲ್ಲಿ ಬಂದು ಸ್ಥಳೀಯರಾಗ್ಲಿ ಯಾರೇ ಆಗ್ಲಿ ಬಂದು ಈ ತರ ಮಾಡಿದ್ರೆ ನಮ್ಮ ಹಿಂದೂ ಸನಾತನ ಧರ್ಮದ ದೇವಸ್ಥಾನಗಳು ಇವರೇ ಹಿಂಗ್ ಹಾಳ್ ಮಾಡಿದ್ರೆ ಹೆಂಗ. ಒಂದ್ ಸ್ವಲ್ಪ ನಾಚಿಕೆ ಮಾನ ಮರ್ಯಾದಿ ಮಾಡೋದಿದ್ರ ನಿಮ್ ಮನಿ ಒಳಗ್ ಹೋಗ್ ಮಾಡ್ರಿ. ಅದನ್ ಬಿಟ್ಕೆಸಂದ್ರ ನಮ್ ಹಿಂದೂ ಧರ್ಮದ ಟೆಂಪಲ್ ಗಳು ಹಾಳ್ ಮಾಡಕ್ ಹೋಗ್ಬೇಡ್ರಿ ನೀವು.
ನೋಡಿ, ಈ ಶಿವನ ದೇವಾಲಯದ ಇಂಟ್ರೊಡಕ್ಷನ್ ನಂಗೆ ಎಷ್ಟು ಗೊತ್ತಿತ್ತು ಅಷ್ಟು ನಿಮ್ಗೆ ಹೇಳಿದೀನಿ. ಇನ್ನೊಂದು ಪ್ಲೀಸ್ ಕೈ ಮುಗಿದ್ ಬೇಡ್ಕೊಂತೀನಿ, ಹಿಂದೂ ಸನಾತನ ದೇವಾಲಯಗಳು ಎಲ್ಲೆಲ್ಲಿ ಹಾಳಾಗ್ ಹೋಗವು ಅದನ್ನ ಸ್ವಲ್ಪ ನೋಡಿ ಉದ್ಧಾರ ಮಾಡ್ರಿ. ಅದನ್ನ ಬಿಟ್ಬಿಟ್ಟು ಡ್ರಿಂಕ್ಸ್ ಮಾಡೋದು, ಕಾರ್ಡ್ಸ್ ಆಡೋದು ಮಾಡಿ ಅದನ್ನ ನಶಿಸಿ ಹೋಗೋ ತರ ಮಾಡ್ಬೇಡ್ರಿ. ನೀವು ಹಿಂದೂ ಧರ್ಮಕ್ಕೆ ಏನಾದ್ರೂ ಕಾಣಿಕೆ ಕೊಡ್ತೀನಿ ಅಂತಂದ್ರ ಇಂಥ ದೇವಾಲಯಗಳನ್ನು ಉಳಿಸ್ರಿ ಪ್ಲೀಸ್. ದಯಮಾಡಿ ಇದು ಒಂದೇ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಎಷ್ಟ್ ಆಗ್ತೈತೆ ಅಷ್ಟು ಶೇರ್ ಮಾಡ್ರಿ. ಮತ್ತೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಫ್ರೆಂಡ್ಸ್. ಜೈ ಶ್ರೀರಾಮ್. ಶಿವಾಲಯ ಮಂದಿರದ್ದು ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಶ್ರೀರಾಮ್. ನಮ್ ಪೂರ್ವಜರು ಏನೇನ್ ಬೆಳೆಸ್ಕೊಂಡ್ ಬಂದಿದ್ದಾರೆ ಅವ್ರ ಆಸ್ತಿಗಳನ್ನು ಅಳಿಸೋದ್ ಬೇಡ, ಉಳಿಸ್ಕೊಂಡು ಹೋಗೋಣಂತೆ ಫ್ರೆಂಡ್ಸ್.